वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्ते श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्ते साधनैकसुखावहां। नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनूमन् गुरुगुण नमस्तुभ्यं भीम कृष्णेष्ट भगवन् नमः मध्वपदिश ಸುದಶಂ ನೋ ಜಯ ಜಯ. ನಾಳೆ ಉತ್ಥಾನ ದ್ವಾದಶಿ. ಉತ್ಥಾನ ದ್ವಾದಶಿ 4 ತಿಂಗಳು ಪರಮಾತ್ಮ ಮಲಗಿದ ನಾಟಕವನ್ನು ಮಾಡಿರ್ತಾನೆ. ನಾಳೆ ಅವನಿಗೆ ಎಬ್ಬಿಸುವಂತಹ ದಿನ, ಅದಕ್ಕೆ ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ನಾಳೆ ತುಳಸಿಯ ಪೂಜೆಯೂ ಇದೆ, ತುಳಸಿಯ ವಿವಾಹವಿದೆ. ದಿನಾಗಲೂ ನಾವು ತುಳಸಿಗೆ ನೀರೆರೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ನೈವೇದ್ಯವನ್ನು ತೋರಿಸಬೇಕು. ದಿನಾಗಲೂ ತುಳಸಿ ಪೂಜೆಯನ್ನು ಮಾಡಲಿಕ್ಕೆ ಬೇಕು ಮುತ್ತೈದೆ. ಆಗ ಮಾಡುವಾಗ ನಾವು 4 ಶ್ಲೋಕಗಳನ್ನು ಹೇಳ್ತೇವೆ. ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಮಸ್ತೆ ನಾರದನುತೆ ನಾರಾಯಣ ಮನಃಪ್ರಿಯೆ ವ್ಯಾಪಿತಾನಿ ತ್ವಯಾ ದೇವಿ ವಿಷ್ಣೋರಂಗಾನಿ ಸರ್ವಶಃ ತ್ವಯಿ ಪ್ರಾಪ್ತಾ ಪವಿತ್ರತಯಾ ತುಳಸಿ ತ್ವಾಂ ನಮಾಮ್ಯಹಂ ಮನಃ ಪ್ರಸಾದ ಜನನೀಂ ಸುಖ ಸೌಭಾಗ್ಯವರ್ಧಿನೀಂ ಆದಿವ್ಯಾಧಿಂ ಚ ಹರಮೇ ದೇವಿ ತುಳಸಿ ತ್ವಾಂ ನಮಾಮ್ಯಹಂ. ಶ್ರಿಯಂ ದೇಹಿ ಯಶೋ ದೇಹಿ ಕೀರ್ತಿಮಾಯುಸ್ತಥಾ ಸುಖಂ ಬಲಂ ಪುಷ್ಟಿಂ ತಥಾ ಧರ್ಮಂ ತುಳಸಿ ತ್ವಂ ಪ್ರಯಚ್ಛ ಮೇ. ತುಳಸಿ ಶ್ರೀ ಸಖಿ ಶುಭೆ ಅಂತ ಹೇಳ್ತಾರೆ. ಶ್ರೀ ಅಂದರೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಗೆ ಸಖಿಯಾಗಿರುವಂತಹ, ಅತ್ಯಂತ ಶುಭಪ್ರದಾಯಳಾಗಿರುವಂತಹ, ನಿನ್ನ ಸ್ಮರಣೆ ಮಾಡಿದರೆ ಪಾಪಗಳು ದೂರ ಹೋಗತ್ವೆ, ಪುಣ್ಯದಾಯಕಳಾಗಿದ್ದಿ, ನಾರದರಿಂದ ಸ್ತುತ್ಯಳಾಗಿದ್ದಿ, ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿದ್ದಿ. ಅಮ್ಮ, ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ಮತ್ತು ನೀನು ತುಳಸೀದೇವಿ ಆ ಪರಮಾತ್ಮನ ಅಂಗದಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತಳಾಗಿದ್ದಿ. ತುಳಸಿ ಇಲ್ಲದೆ ಪೂಜೆ ಮಾಡೋದೇ ಇಲ್ಲ, ತುಳಸಿ ಹಾಕಿ ಪೂಜೆ ಮಾಡ್ತಾರೆ. ನಿನ್ನಿಂದಲೇ ಪವಿತ್ರತೆ ಬರುತ್ತೆ. ಅಂತಹ ತುಳಸಿ ದೇವಿ, ನಾನು ನಿನಗೆ ನಮಸ್ಕಾರ ಮಾಡ್ತೇನಮ್ಮ. ಮನಃಪ್ರಸಾದ ಜನನಿ ಅಂತ ಹೇಳ್ತಾರೆ. ಭಕ್ತರ ಮನಸ್ಸಿನ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡುವಳಾಗಿದ್ದೀಯಮ್ಮ ನೀನು. ಸುಖವನ್ನು ಸೌಭಾಗ್ಯವನ್ನು ಹೆಚ್ಚು ಮಾಡುವಳಾಗಿದ್ದಿ. ದೈಹಿಕ ರೋಗ ಮಾನಸಿಕ ರೋಗ ಎಲ್ಲವನ್ನು ದೂರ ಮಾಡುವಳಾಗಿದ್ದೆ. ಆ ದೈಹಿಕ ರೋಗ ಮಾನಸಿಕ ರೋಗವನ್ನು ದೂರ ಮಾಡಮ್ಮ. ಅಂತಹ ತುಳಸಿ ದೇವಿಯೇ, ನಾನು ನಿನಗೆ ನಮಸ್ಕಾರ ಮಾಡ್ತೇನೆ. ಅಮ್ಮ ತುಳಸಿ ದೇವಿ, ಶ್ರಿಯಂ ತಮ್ಮ ಸಂಪತ್ತನ್ನು ಕೊಡು, ಯಶಸ್ಸನ್ನು ಕೊಡು, ಕೀರ್ತಿಯನ್ನು ಕೊಡು, ಆಯುಷ್ಯ ಸುಖ ಬಲ ಪುಷ್ಟಿ ಮತ್ತು ಧರ್ಮ ಕಾರ್ಯದಲ್ಲಿ ರತಳಾಗಿರುವಂತಹ ಮನಸ್ಸನ್ನು ಕೊಡು, ಶಕ್ತಿಯನ್ನು ಕೊಡು. ಇದನ್ನೆಲ್ಲ ಅಮ್ಮ ನಿನಗೆ ನಾನು ಪ್ರಾರ್ಥಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ತುಳಸಿಯ ಪ್ರತಿಯೊಂದು ಎಲೆಗಳಲ್ಲಿ, ತುಳಸಿಯ ಹೂವಿನಲ್ಲಿ, ಟೊಂಗೆಯಲ್ಲಿ ಇರ್ತಾನಾದ್ದರಿಂದ ಅವಳು ಪವಿತ್ರಳಾಗಿದ್ದಾಳೆ. ಅಂತಹ ತುಳಸಿ, ನಾನು ನಿನಗೆ ನಮಸ್ಕಾರ ಮಾಡ್ತೀನಮ್ಮ. ತುಳಸಿಯನ್ನು ನೋಡಿದಾಕ್ಷಣ ಮನಸ್ಸು ತೃಪ್ತವಾಗಿ ಸಂತೋಷದಿಂದ ಕುಣಿಯುತ್ತದೆ. ಸುಖ ಸೌಭಾಗ್ಯ ಸಂಪತ್ತು ಮುತ್ತೈದೆತನ ಎಲ್ಲವನ್ನು ಹೆಚ್ಚಾಗಿ ಮಾಡ್ತಾಳೆ ತುಳಸಿದೇವಿ. ತುಳಸಿದೇವಿ ನಮ್ಮ ಶಾರೀರಿಕ ಮಾನಸಿಕ ರೋಗಗಳನ್ನು ದೂರ ಮಾಡ್ತಾಳೆ. ಅಂತಹ ತುಳಸಿ ದೇವಿಯೇ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಅವಳು ಸಂಪತ್ತಿಯನ್ನು ಕೊಡ್ತಾಳೆ, ಕೀರ್ತಿಯನ್ನು ಕೊಡ್ತಾಳೆ, ಯಶಸ್ಸನ್ನು ಕೊಡ್ತಾಳೆ, ಆಯುಷ್ಯ ಸುಖ ಬಲ
ಪುಷ್ಟಿ, ಧರ್ಮ ಮಾರ್ಗದಲ್ಲಿ ನಮ್ಮನ್ನು ಪ್ರವೃತ್ತಳನ್ನಾಗಿ ಮಾಡ್ತಾಳೆ. ಅಂತಹ ತುಳಸಿ ದೇವಿಯೇ ನಾನು ನಿನಗೆ ನಮಸ್ಕಾರ ಮಾಡ್ತೇನಮ್ಮ ಅಂತ ಹೇಳ್ತಾ ಇದ್ದಾರೆ. ದಿನಾಗಲೂ ತುಳಸಿಗೆ ನೀರು ಹಾಕಿ ಅರಿಶಿನ, ಕುಂಕುಮ, ಹೂವು ಅದೆಲ್ಲವನ್ನು ಏರಿಸಿ ಆಕೆಗೆ ನಮಸ್ಕಾರ ಮಾಡಬೇಕು. ಆಗ ತುಳಸಿ ದೇವಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಪುರಂದಾಸರ 2 ಹಾಡುಗಳಿವೆ. ಆ ಹಾಡಿನ ಅರ್ಥವನ್ನು ಹೇಳಬೇಕು ಅಂತ ಮಾಡಿದ್ದೇನೆ. ಆವಾವ ಪರಿಯಲ್ಲಿ ಸೇವೆಯ ಮಾಡಲು ಪಾವನ ವೈಕುಂಠ ಪದವಿ ಬಳೆ, ವೃಂದಾವನ ದೇವಿ ನಮೋ ನಮೋ ಚಲ್ವ ಮಂದರ ಧರನ ಮನಃ ಪ್ರಿಯಳೆ, ನಿನ್ನ ಸೇವಿಸಿ ಉದಕವನು ಎರೆಯಲು ಮುನ್ನ ಪಾಡಿದ ಪಾಪ ಅಳಿಯುವುದು, ಎನ್ನ 21 ಕುಲದವರಿಗೆ ಎಲ್ಲ ಉನ್ನತ ವೈಕುಂಠ ಪದವಿ ಬಳೆ, ಒಂದೊಂದು ದಳದಲ್ಲಿ ಒಂದೊಂದು ಮೂರುತಿ ಸಂದಣಿಸಿವೆ ಬಹು ಕುಪಿತದಲ್ಲಿ, ಬಂದು ಕುಂಕುಮ ಶಂಖ ಚಕ್ರವಿರಿಸಿದರೆ ತಂದೆ ನಾರಾಯಣ ಕರೆದೊಯ್ಯುವ, ಹರಿಗೆ ಅರ್ಪಿಸಿದ ತುಳಸಿ ನಿರ್ಮಾಲ್ಯವ ಕರುಳೋಳು ಧರಿಸಿ ಕರ್ಣದೋಳಿಟ್ಟರೆ, ದುರಿತ ರಾಶಿಗಳೆಲ್ಲ ಅಂಜಿ ಓಡುವು ಶ್ರೀಹರಿಯು ತನ್ನವರೆಂದು ಕೈಪಿಡಿವ, 10 ಪ್ರದಕ್ಷಿಣೆ 10 ವಂದನೆ ಮಾಡಿ ಉತ್ತಮ ವೈಕುಂಠ ಪದವಿವಳು, ಭಕ್ತಿಯಿಂದಲೇ ಬಂದು ಕರಮುಗಿದವರನ್ನು ಕರ್ತೃ ನಾರಾಯಣ ಕರೆದೊಯ್ವನು, ಆವಾವ ಪರಿಯಲ್ಲಿ ಸೇವೆಯ ಮಾಡ ಪಾವನ ವೈಕುಂಠ ಪದವಿವಳೆ, ದೇವ ಶ್ರೀ ಪುರಂದರ ವಿಠ್ಠಲರಾಯನ್ ದೇವಿ ನಿನ್ನ ಮುಟ್ಟಿ ತ್ರಾಹಿ ಎಂಬೆ. ಒಂದಲ್ಲ ಒಂದು ಪೂರ್ತಿ ಪುಸ್ತಕ ತುಂಬ ತುಳಸಿ ಮಹಾತ್ಮೆ ಇದೆ. ನಾನು ಸ್ವಲ್ಪದಲ್ಲಿ ಸಮಯದಲ್ಲಿ ಹೇಳಬೇಕು ಅಂತ ಹೇಳಿ 1-2 ಪದ್ಯಗಳನ್ನ ಮಾತ್ರ ಹೇಳ್ತಾ ಇದ್ದೆ. ಅಮ್ಮ ತುಳಸಿ ದೇವಿಯೇ, ಎಷ್ಟು ಪರಿಯಿಂದ ನೀನು ಸೇವೆ ಮಾಡಲಮ್ಮ, ಎಷ್ಟು ಪರಿಯಿಂದ ಸೇವೆ ಮಾಡಿದ್ರೆ ಅದು ಕಡಿಮೆ. ಯಾಕೆ ಅಂದರೆ ನೀನು ಎಂತಹವಳು ಅಂತಂದರೆ ಪಾವನವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ವೈಕುಂಠ ಪದವಿಯನ್ನೇ ಕೊಡುವವಳಾಗಿದ್ದೀನಿ. ವೃಂದಾವನದಲ್ಲಿರುವಂತಹ ದೇವಿಯೇ, ವೃಂದಾವನ ದೇವಿ ಅಂತ ಕರೀತಾರೆ. ಹೇ ಲಕ್ಷ್ಮೀ ತುಳಸಿ ದೇವಿಯೇ, ನಿನಗೆ ನಮಸ್ಕಾರ ಮಾಡ್ತೇನಮ್ಮ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ಚಲುವನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಮಂದರ ಪರ್ವತವನ್ನು ಧರಿಸಿದಂತಹ ಆ ಪರಮಾತ್ಮನ ಅತ್ಯಂತ ಮನಃಪ್ರಿಯಳಾಗಿದ್ದೀಯಮ್ಮ ನೀನು. ಅಂತಹ ತುಳಸಿ ದೇವಿಯೇ, ನಾನು ಅತ್ಯಂತ ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡ್ತೇನೆ, ನನಗೆ ಅನುಗ್ರಹ ಮಾಡಮ್ಮ. ನಿನ್ನ ಸೇವಿಸಿ ಉದಕವನ್ನು ಎರೆಯಲು ಮುನ್ನ ಮಾಡಿದ ಪಾಪ ಅಳಿವುದು. ತುಳಸಿ ದೇವಿಯ ಸೇವೆಯನ್ನು ಮಾಡಿ ಬೆಳಗ್ಗೆ ಎದ್ದು ಹೊಸ್ತಲ ಮುಂದೆ ರಂಗೋಲಿ ಹಾಕಿ, ಆಮೇಲೆ ತುಳಸಿ ಮುಂದೆನೂ ರಂಗೋಲಿ ಹಾಕಬೇಕು. ಆಮೇಲೆ ತುಳಸಿ ದೇವಿಗೆ ನೀರೇರಿಯುವಾಗ ಅರಿಶಿನ, ಕುಂಕುಮ, ಹೂವು ಎಲ್ಲ ತೆಗೆದುಕೊಂಡು ಹೋಗಬೇಕು. ಆಕೆಗೆ ಭಕ್ತಿಯಿಂದ ಈಗ ಹೇಳಿದಂತಹ ಶ್ಲೋಕವನ್ನು ಹೇಳಿ ಪಾಪವನ್ನು ನಿವಾರಣೆ ಮಾಡುವಂತಹ, ಪುಣ್ಯವನ್ನು ಕೊಡುವಂತಹ ಹೇ ತುಳಸಿ ದೇವಿಯೇ, ನಾನು ನಿನಗೆ ನೀರೆರಿತೇನಮ್ಮ. ಮಂದರಧರನಾಗಿರುವಂತಹ ಪರಮಾತ್ಮನಿಗೆ ಅತ್ಯಂತ ಪ್ರಿಯಳಾಗಿರುವಂತಹ ಹೇ ತುಳಸಿ ದೇವಿಯೇ, ನನ್ನ ಮೇಲೆ ಅನುಗ್ರಹ ಮಾಡಮ್ಮ. ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ ಅಮ್ಮ, ನನಗೆ ಅನುಗ್ರಹ ಮಾಡು. ನಿನ್ನ ಸೇವಿಸಿ ಉದಕವನ್ನು ಎರೆಯಲು ಮುನ್ನ ಮಾಡಿದ ಪಾಪ ಅಳಿಯುವುದು. ತುಳಸಿ ದೇವಿಯ ಸೇವೆಯನ್ನು ಮಾಡಿ, ಅಂದರೆ ಬೆಳಗ್ಗೆ ಎದ್ದು ಹೊಸ್ತಳು ರಂಗೋಲಿ ಹಾಕಿದ ಮೇಲೆ ತುಳಸಿ ದೇವಿಯ ಮುಂದೆ ರಂಗೋಲಿ ಹಾಕಿ ಆಕೆಗೆ ನೀರೆರೆದು ಎಲ್ಲ ಸೇವೆಯನ್ನು ಮಾಡಿದರೆ ಉದಕವನ್ನು ಎರೆಯಲು ಅಂತ ಹೇಳ್ತಾರೆ. ಮುನ್ನ ಮಾಡಿದ ಪಾಪ ಅಳೆಯುವುದು. ನಾವು ಪ್ರತಿ ಕ್ಷಣಕ್ಕೆ ಅನೇಕ ಅನಂತ ಪಾಪಗಳನ್ನ ಮಾಡ್ತೇವೆ. ಆ ಪಾಪಗಳನ್ನೆಲ್ಲ ಆ ತಾಯಿ ಕಳೆದು ಹಾಕ್ತಾರೆ. ಎನ್ನ 21 ಕುಲದವರಿಗೆ ಎಲ್ಲ ಉನ್ನತ ವೈಕುಂಠ ಪದವಿಗಳು. ನನಗೊಬ್ಬಳಿಗೆ ಅಲ್ಲ,
ನನ್ನ 21 ಕುಲದವರಿಗೆ ಶ್ರೇಷ್ಠವಾಗಿರುವಂತಹ ಆ ಸರ್ವೋತ್ತಮನ ಸ್ಥಾನವಾಗಿರುವಂತಹ ವೈಕುಂಠ ಪದವನ್ನು ಕೊಡುವಂತಹ ಹೇ ತುಳಸಿ ದೇವಿಯೇ, ನಾನು ನಿನ್ನ ಸೇವೆ ಮಾಡ್ತೇನೆ, ನನ್ನ ಮೇಲೆ ಅನುಗ್ರಹ ಮಾಡಮ್ಮ. ಒಂದೊಂದು ದಳದಲ್ಲಿ ಒಂದೊಂದು ಮೂರುತಿ, ತುಳಸಿಯ ಒಂದೊಂದು ದಳದಲ್ಲಿ ಪರಮಾತ್ಮನ ಒಂದೊಂದು ರೂಪವಿದೆ. ಆ ತುಳಸಿಯಲ್ಲಿ ಅನಂತ ಮೂರ್ತಿಗಳು ಗುಪಿತದಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಯಾರು ಗೊತ್ತಾಗ್ತದೆ, ನಮಗೊಂದು ಗಿಡ ಅಂತ ಗೊತ್ತಾಗ್ತಾ ಇದೆ. ಎಲ್ಲ ಅಲ್ಲಿ ಪರಮಾತ್ಮ ಇದ್ದಾನೆ ಅನಂತ ರೂಪದಿಂದ. ಆಕೆಗೆ ಬಂದು ನೀರೆರೆದು ಕುಂಕುಮ ಇಟ್ಟ ಅರಿಶಿಣ ಕುಂಕುಮ ಏರಿಸಿದರೆ, ಹೂವನ್ನು ಏರಿಸಿದರೆ ತಂದೆಯಾಗಿರುವಂತಹ, ಜಗತ್ಪಿತನಾಗಿರುವಂತಹ, ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮ ಭಕ್ತಿಯಿಂದ ಮಾಡಿದರೆ ಪರಮಾತ್ಮ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಭಕ್ತಳಿದ್ದಿ ಬಾ ಅಂಥೇಳಿ. ಅದರಿಂದ ಭಕ್ತಿಯಿಂದ ಮಾಡಿ. ಹರಿಗೆ ಅರ್ಪಿಸಿದ ತುಳಸಿ ನಿರ್ಮಾಲ್ಯವ ಕರುಳೋಳಿ ಧರಿಸಿ ಕರ್ಣದೊಳಿಟ್ಟರೆ. ಪರಮಾತ್ಮನ ಪೂಜೆ ಮಾಡುವಾಗ ತುಳಸಿಯನ್ನು ಏರಿಸಿರ್ತಾರೆ. ಆ ತುಳಸಿ ತೀರ್ಥ ಕೊಡುವಾಗ ತುಳಸಿ ಇರುತ್ತೆ. ಆ ತುಳಸಿಯನ್ನು ನಮ್ಮ ಕೊರಳಲ್ಲಿ ಇಟ್ಟುಕೊಂಡರೆ ಅಥವಾ ಕಿವಿಯಲ್ಲಿ ಇಟ್ಟುಕೊಂಡರೆ ದುರಿತ ರಾಶಿಗಳೆಲ್ಲ ಅಂಜಿ ಓಡುವವು ಅಂತಾರೆ. ದುರಿತ ರಾಶಿಗಳು, ನಾವು ಪ್ರತಿ ಕ್ಷಣಕ್ಕೆ ಅನೇಕ ಪಾಪಗಳನ್ನು ಮಾಡ್ತೇವೆ. ಆ ಎಲ್ಲ ಪಾಪಗಳನ್ನು ಪರಮಾತ್ಮ ಕಳೆದು ಹಾಕ್ತಾನೆ, ದೂರ ಮಾಡ್ತಾನೆ. ಶ್ರೀಹರಿಯು ತನ್ನವರೆಂದು ಕೈ ಪಿಡಿವ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ಇವ ನನ್ನವ, ಇವ ನನ್ನ ಭಕ್ತವತ್ಸಲನಾಗಿದ್ದಾನೆ, ನನ್ನ ಭಕ್ತನಾಗಿದ್ದಾನೆ ಅಂಥೇಳಿ ಅವನ ಕೈ ಹಿಡಿದು ಅವನಿಗೆ ಉದ್ಧಾರ ಮಾಡ್ತಾರೆ. ಈಗ ಸಣ್ಣ ಮಗು ಅಪ್ಪ ಅಮ್ಮ ಅಂತಂದರೆ ಓಡಿ ಬಂದು ತಂದೆ ತಾಯಿಗಳದನ್ನು ಎತ್ತುಕೊಂಡು ಮುದ್ದು ಮಾಡ್ತಾರೋ ಇಲ್ಲೋ, ಹಾಗೆ ಜಗತ್ಸ್ವಾಮಿಯಾಗಿರುವಂತಹ, ಜಗತ್ ತಂದೆಯಾಗಿರುವಂತಹ ಪರಮಾತ್ಮ ಭಕ್ತಿಯಿಂದ ತುಳಸಿ ಪೂಜೆಯನ್ನು ಮಾಡಿ ಆ ತುಳಸಿ ನಿರ್ಮಾಲ್ಯವನ್ನು ಕೊರಳಲ್ಲಿಟ್ಕೊಂಡು ಧರಿಸಿದರೆ ಪರಮಾತ್ಮ ನಮ್ಮ ದುರಿತ ರಾಶಿಗಳನ್ನೆಲ್ಲ ದೂರ ಓಡಿಸ್ತಾನೆ. ಇವನು ನನ್ನ ಭಕ್ತರು ಅಂತ ಹೇಳಿ ಕೈ ಹಿಡಿದು ನಮ್ಮನ್ನು ಉದ್ಧಾರ ಮಾಡ್ತಾನೆ. 10 ಪ್ರದಕ್ಷಿಣೆ 10 ವಂದನೆ ಮಾಡೆ ಉತ್ತಮ ವೈಕುಂಠ ಪದವಿಗಳು. 10 ಪ್ರದಕ್ಷಿಣೆಯನ್ನು ಮಾಡ್ರಿ ತುಳಸಿ ಬೃಂದಾವನದ ಸುತ್ತಲೂ. 10 ಸಲ ನಮಸ್ಕಾರ ಮಾಡ್ರಿ. ಆಗ ತುಳಸಿ ದೇವಿ ನಮಗೆ ಉತ್ತಮವಾಗಿರುವಂತಹ, ಶ್ರೇಷ್ಠವಾಗಿರುವಂತಹ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಇದಕ್ಕಿಂತ ಹೆಚ್ಚೇನು ಬೇಕು? ಭಕ್ತಿಯಿಂದಲೇ ಬಂದು ಕೈ ಮುಗಿದವರನ್ನು ಕರ್ತೃನಾರಾಯಣ ಕರೆದೊಯ್ವ. ಯಾರು ಭಕ್ತಿಯಿಂದ ಬಂದು ತುಳಸಿ ದೇವಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾರೆಯೋ ಅಂಥವರನ್ನು ಜಗತ್ಕರ್ತೃವಾಗಿರುವಂತಹ, ಜಗತ್ಸ್ವಾಮಿಯಾಗಿರುವಂತಹ ಆ ಪರಮಾತ್ಮ ಹೇಗೆ ಮಗು ಅಪ್ಪ ನಾನು ಕರ್ಕೋ ಅಂಥೇಳಿ ಯಾರು ಕರ್ಕೋತಾ ಇಲ್ಲ, ನಾನು ಒಬ್ಬರೇ ಕೂತಿದ್ದೀನಿ ಅಂತಂದಾಗ ತಾಯಿ ತಂದೆ ಓಡಿ ಬಂದ ಆ ಮಗುವನ್ನು ಕೈ ಹಿಡಿದು ಕರ್ಕೋತಾರ ಇಲ್ಲೋ, ಹಾಗೆ ಭಕ್ತಿಯಿಂದ ಯಾರು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ತುಳಸಿ ಸ್ತೋತ್ರವನ್ನು ಹೇಳಿ ಅವಳಿಗೆ ನೀರನ್ನು ಹಾಕಿ ನೀರೆರೆದು ಅರಿಶಿಣ ಕುಂಕುಮವನ್ನು ಏರಿಸಿ ನೈವೇದ್ಯವನ್ನು ತೋರಿಸಿದರೆ, ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಜಗತ್ಕರ್ತೃವಾಗಿರುವಂತಹ, ಜಗತ್ಸ್ವಾಮಿಯಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಕೈ ಹಿಡಿದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಇದಕ್ಕಿಂತ ಹೆಚ್ಚೇನು ಬೇಕು? ಆವಾವ ಪರಿಯಲ್ಲಿ ಸೇವೆಯ ಮಾಡಲು ಪಾವನ ವೈಕುಂಠ ಪದವಿವಳೆ. ತುಳಸಿ ದೇವಿಯ ಸೇವೆಯನ್ನು
ಭಕ್ತಿಯಿಂದ ಅನೇಕ ರೀತಿಯಿಂದ ಸೇವೆ ಮಾಡಿದರೆ ಶ್ರೇಷ್ಠವಾಗಿರುವಂತಹ ವೈಕುಂಠ ಪದವಿಯನ್ನೇ ಕೊಡ್ತಾಳಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವಪುರಿ ಶ್ರೀ ಪುರಂದರ ವಿಠ್ಠಲರಾಯನ ದೇವಿ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪುರಂದರ ವಿಠ್ಠಲರಾಯನ ದೇವಿಯಾಗಿರುವಂತಹ ಹೇ ತುಳಸಿ ದೇವಿಯೇ, ನಿನ್ನ ಕಾಲಿಗೆ ನಮಸ್ಕಾರ ಮಾಡಿ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನಮ್ಮ, ನನ್ನ ಮೇಲೆ ಅನುಗ್ರಹ ಮಾಡು ತಾಯಿ ಅಂತ ಹೇಳಿ 5 ನುಡಿಯ ಪದ್ಯದಲ್ಲಿ ಎಷ್ಟು ಸುಂದರವಾಗಿ ಬರೀತಾ ಇದ್ದಾರೆ. ತುಳಸಿಯ ಬಗ್ಗೆಗೆ ಒಂದು ದೊಡ್ಡ ಪುಸ್ತಕವೇ ಇದೆ. ಈ ಕಾದಂಬರಿ ಓದುವ ಬದಲಾಗಿ ಇದನ್ನು ಓದಿ ತುಳಸಿ ಮಹಾತ್ಮೆಯನ್ನು. ಇನ್ನೊಂದು ಪದ್ಯದಲ್ಲಿ ಪುರಂದರದಾಸರು ಹೇಳ್ತಾರೆ, ಕಲ್ಯಾಣಂ ತುಳಸಿ ಕಲ್ಯಾಣಂ, ಕಲ್ಯಾಣವೇ ನಮ್ಮ ಶ್ರೀಕೃಷ್ಣ ತುಳಸಿಗೆ, ಬಲ್ಲಿದ ಶ್ರೀ ಶ್ರೀನಿವಾಸ ದೇವನಿಗೆ. ಅಂಗಳದೊಳಗೆಲ್ಲ ತುಳಸೀವನ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ, ಕಂಗಳ ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಲಿತ ನೆಲೆಸಿದನು. ಮಿಂದು ಮಡಿಯನುಟ್ಟು ಸಂದೇಹವ ಬಿಟ್ಟು ತಂದೆ ಶ್ರೀಗಂಧಾಕ್ಷತೆಗಳಿಂದ, ಸಿಂಧು ಶಯನನ ವೃಂದಾವನದಿ ಪೂಜಿಸೆ ಕುಂದದ ಭಾಗ್ಯವ ಕೊಡುತ್ತಿಹಳು. ಉತ್ಥಾನ ದ್ವಾದಶಿ ದಿವಸದಂದದಿ ಕೃಷ್ಣ ಉತ್ತಮ ತುಳಸಿಗೆ ವಿವಾಹವ, ಚಿತ್ತ ನಿರ್ಮಲರಾಗಿ ಮಾಡಿದವರಿಗೆ ಉತ್ತಮ ಗತಿಯವ ಪುರಂದರ ವಿಠ್ಠಲ. ಅಮ್ಮ ತುಳಸಿ ದೇವಿಯೇ, ನಿನಗೆ ಕಲ್ಯಾಣ. ನಾಳೆ ತುಳಸಿ ದೇವಿಯ ಮದುವೆ, ಅದಕ್ಕೋಸ್ಕರ ಕಲ್ಯಾಣಂ ತುಳಸಿ ಕಲ್ಯಾಣಂ. ತುಳಸಿ ದೇವಿಯೇ, ನಿನಗೆ ಕಲ್ಯಾಣ. ಆ ಸರ್ವೋತ್ತಮನಾಗಿರುವಂತಹ ನಿನ್ನ ಸ್ವೀಕರಿಸುವಂತಹ ಪರಮಾತ್ಮನಿಗೂ ಕಲ್ಯಾಣಮ್ಮ. ಅಂಗಳದೊಳಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಶ್ರೀ ಪುರಂದರದಾಸರು. ತುಳಸಿ ವನವನ್ನೇ ಮಾಡ್ರಿ, ಆಕೆಗೆ ಶೃಂಗಾರ ಮಾಡ್ರಿ, ಆಕೆಯನ್ನು ನೋಡ್ರಿ, ಆಗ ಕಂಗಳ ಪಾಪಗಳೆಲ್ಲ ಪರಿಹಾರ ಮಾಡ್ತಾಳು. ಅಷ್ಟೇ ಅಲ್ಲ, ಮುದ್ದು ರಂಗನಾಥ ಪರಮಾತ್ಮ ಶ್ರೀಕೃಷ್ಣ ಅಲ್ಲಿ ಬಂದು ಇಲ್ಲಿ ನಿಲ್ತಾನೆ. ಆ ತುಳಸಿ ಬೃಂದಾವನ, ತುಳಸಿ ಇದ್ದಲ್ಲಿ ಪೂಜೆ ಹೆಂಗೆ ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ಅದು ಮಿಂದು ಮಡಿಯನ್ನುಟ್ಟು ಸ್ನಾನ ಮಾಡಿ ಒಳ್ಳೆಯ ಮಡಿಯನ್ನು ಉಟ್ಟುಕೊಂಡು, ನೀರು ಹಾಕೋದು ಏನು ಮಾಡ್ತಾಳವಳು ಅನ್ಬೇಡ್ರಿ, ಸಂದೇಹ ಬಿಟ್ಟು ಅತ್ಯಂತ ಭಕ್ತಿಯಿಂದ ಗಂಧಾಕ್ಷತೆಗಳಿಂದ ಅಲ್ಲಿ ಶ್ರೀಕೃಷ್ಣನನ್ನು ಇಟ್ಟು, ತುಳಸಿ ದೇವಿ ಒಬ್ಬಕ್ಕೆ ಅಲ್ಲ, ಆ ವೃಂದಾವನದಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಟು ವೃಂದಾಕ್ಷತೆಗಳನ್ನು ಸಿಂಧು ಶಯನನ ವೃಂದಾವನದಿ ಪೂಜಿಸೆ, ಸಿಂಧು ಶಯನನಾಗಿರುವಂತಹ ಆ ಪರಮಾತ್ಮನನ್ನು ಸರಿಯಾಗಿ ಸ್ನಾನ ಮಾಡಿ ಮಡಿಯನ್ನುಟ್ಟುಕೊಂಡು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಅವುಗಳನ್ನೆಲ್ಲ ತೆಗೆದುಕೊಂಡು ನೈವೇದ್ಯ ಎಲ್ಲವನ್ನು ತೆಗೆದುಕೊಂಡು ಬಂದು ಅಲ್ಲಿ ಕೃಷ್ಣನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿದರೆ ಪರಮಾತ್ಮ ಕುಂದದ ಭಾಗ್ಯವ ಕೊಡುತ್ತಿಹಳು ಅಂತ ಹೇಳ್ತಾ ಇದ್ದಾರೆ. ಆಗ ತುಳಸಿ ದೇವಿ ಇಂತಹ ಭಾಗ್ಯವನ್ನು ಕೊಡ್ತಾಳೆ. ಆ ಭಾಗ್ಯ ಎಂದು ಕಡಿಮೆಯೇ ಆಗೋದಿಲ್ಲ, ಶ್ರೇಷ್ಠವಾದ ಭಾಗ್ಯವನ್ನು ಕೊಡ್ತಾಳೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೊಡ್ತಾಳೆ. ಉತ್ಥಾನ ದ್ವಾದಶಿ ದಿವಸದಂದದಿ ಕೃಷ್ಣ ಉತ್ತಮ ತುಳಸಿಗೆ ವಿವಾಹವ, ಚಿತ್ತ ನಿರ್ಮಲರಾಗಿ ಮಾಡಿದವರಿಗೆ ಉತ್ತಮ ಗತಿಯವ ಪುರಂದರ ವಿಠ್ಠಲ. ಉತ್ಥಾನ ದ್ವಾದಶಿ, ಪರಮಾತ್ಮ 4 ತಿಂಗಳು
ನಿದ್ದೆ ಮಾಡಿದ ನಾಟಕವನ್ನು ಮಾಡಿದ್ದಾನೆ. ನಾಳೆ ದೇವರನ್ನು ಎಬ್ಬಿಸಿ ಆ ಪರಮಾತ್ಮನಿಗೂ ಕೃಷ್ಣನಿಗೂ ತುಳಸಿಗೂ ನಾಳೆ ಚಿತ್ತ ನಿರ್ಮಲರಾಗಿ ಅಂತ ಹೇಳ್ತಾರೆ. ಶುದ್ಧ ಭಕ್ತಿಯಿಂದ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ಆ ಪರಮಾತ್ಮನ ಮೂರ್ತಿಯನ್ನು ತುಳಸಿಯಲ್ಲಿ ಇಟ್ಟು ಒಳ್ಳೆ ಗಂಧಾಕ್ಷತೆಯಿಂದ ಪೂಜೆ ಮಾಡಿ ಚೆನ್ನಾಗಿ ತುಳಸಿ ವೃಂದಾವನವನ್ನು ಶೃಂಗಾರ ಮಾಡಿ ಆ ತುಳಸಿ ದೇವಿಗೂ ಪರಮಾತ್ಮರಿಗೂ ಮದುವೆ ಮಾಡಿದರೆ ಚಿತ್ತ ನಿರ್ಮಲರಾಗಿ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಭಕ್ತಿಯಿಂದ ಶುದ್ಧವಾದ ಮನಸ್ಸಿನಿಂದ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನಿಗೆ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಿರಿ. ಅಲ್ಲಿ ಕೃಷ್ಣನನ್ನು ಇಡ್ರಿ. ಆ ಕೃಷ್ಣ ಮತ್ತು ತುಳಸಿಗೆ ವಿವಾಹವನ್ನು ಚಿತ್ತ ನಿರ್ಮಲರಾಗಿ ಮಾಡಿದವರಿಗೆ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಭಕ್ತಿಯಿಂದ ಯಾರು ನಾಳೆ ತುಳಸಿಯ ವಿವಾಹವನ್ನು ಮಾಡ್ತಾರೆಯೋ ಅಂಥವರಿಗೆ ಉತ್ತಮ ಗತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟಿದೆ ನೋಡಿ ಆ ತುಳಸಿ ದೇವಿಯ ಮಹಿಮೆ. ಇದನ್ನೆಲ್ಲ ತಿಳಿದುಕೊಂಡು ನಾವು ಮಾಡಬೇಕು. ವೃಂದಾವನವೇ ಅವಳ ಮಂದಿರವಾಗಿದೆ. ನಂದ ಗೋಪನಿಗೆ ಅತ್ಯಂತ ಪ್ರಿಯಳಾದಂತಹ ಹೇ ತುಳಸಿ ದೇವಿ, ಎಲ್ಲಿ ತುಳಸಿ ವನ ಇದೆಯೋ ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಶ್ರುತಿಗಳು ಹೇಳ್ತಾ ಇವೆ. ತುಳಸಿಯ ದರ್ಶನದಿಂದ ನಮ್ಮ ಪಾಪಗಳು, ದುರಿತಗಳು ಎಲ್ಲ ದೂರವಾಗುತ್ತೆ ಅಂತ ಹೇಳ್ತಾ ಇವೆ. ತುಳಸಿಗೆ ನೀರು ಹಾಕಿ ಸ್ಪರ್ಶ ಮಾಡಿದರೆ ದೇಹವು ಪಾವನವಾಗುತ್ತೆ ಅಂತ ಹೇಳ್ತಾರೆ. ಯಾರು ಭಕ್ತಿಯಿಂದ ತುಳಸಿಯ ಸ್ಮರಣೆಯನ್ನು ಮಾಡ್ತಾರೆಯೋ ಅವರ ಎಲ್ಲ ಇಷ್ಟಗಳನ್ನು ಪೂರ್ತಿ ಮಾಡ್ತಾಳೆ ಮತ್ತು ಅವರು ಜೀವನದಲ್ಲಿ ಸುಖವಾಗಿ ಬಾಳ್ತಾರೆ ಅಂತ ಹೇಳ್ತಾರೆ. ಭೂಮಿಯಲ್ಲಿ ತುಳಸಿ ದೇವಿಯು ಸರ್ವ ಸುಜನರನ್ನು ರಕ್ಷಣೆ ಮಾಡ್ತಾಳೆ. ಭಕ್ತರ ಪಾಪಗಳನ್ನು ದೂರ ಮಾಡ್ತಾಳಂತೆ. ಅವರನ್ನು ಪವಿತ್ರಳನ್ನಾಗಿ ಮಾಡ್ತಾಳೆ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಪುತ್ರಾದಿ ಸಕಲ ಸಂಪತ್ತುಗಳನ್ನು ಕೊಟ್ಟು ಸಂತೋಷದಲ್ಲಿಡ್ತಾಳಂತೆ ಭಕ್ತರನ್ನು. ಅಂತಹ ತುಳಸಿ ದೇವಿಯ ಸ್ಮರಣೆಯನ್ನು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನೋಡಿದ ಮಾತ್ರಕ್ಕೆ ದೋಷಗಳು ಪರಿಹಾರ ಆಗುತ್ತೆ. ತುಳಸಿ ದೇವಿಯ ದರ್ಶನದಿಂದ ಪರಿಹಾರ ಮಾಡಿ ಇನ್ನು ನಮಸ್ಕಾರ ಮಾಡಿದವರಿಗೆ ಅವರು ಬೇಡಿದ ವರಗಳನ್ನು ಕೊಡ್ತಾರೆ. ಯಾರು ಭಕ್ತಿಯಿಂದ ತುಳಸಿಗೆ ವಂದನೆಯನ್ನು ಮಾಡ್ತಾರೆಯೋ ಅಂಥವರ ಪಾಪ ಎಷ್ಟು ಮಾಡಿರ್ತೇವೆ ಅಂತಂದರೆ ದೊಡ್ಡ ಬೆಟ್ಟದಷ್ಟಿರುತ್ತೆ. ಆ ಪಾಪಗಳನ್ನೆಲ್ಲ ದೂರ ಮಾಡ್ತಾಳೆ. ಆಕೆಗೆ ನೀರನ್ನು ಹಾಕಿದರೆ, ಆಕೆಗೆ ನಮಸ್ಕಾರ ಮಾಡಿದರೆ ಅವರಿಗೆ ಅವಳು ಉದ್ಧಾರ ಮಾಡ್ತಾಳೆ. ಹೇಳ್ತಾ ಇದ್ದಾರೆ, ತುಳಸಿಯ ಗಿಡಗಳನ್ನು ಬೆಳೆಸಿ ಅದಕ್ಕಿಷ್ಟೆಲ್ಲ ಉಪಚಾರ ಮಾಡಿದರೆ ಸರ್ವಸ್ವಾಮಿಯಾಗಿರುವಂತಹ ಶ್ರೀಕೃಷ್ಣ ಸಂತೋಷದಿಂದ ಅವರಿಗೆ ಅನುಗ್ರಹ ಮಾಡ್ತಾನೆ. ಅವರ ಸಂಸಾರದ ಬೇರನ್ನು ಕಿತ್ತಿ ಬಿಸಾಕಿ ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕೋಮಲವಾಗಿರುವಂತಹ ತುಳಸಿಯ ದಳ ಮಂಜರಿಗಳನ್ನು ಅತ್ಯಂತ ಭಕ್ತಿಯಿಂದ ಪರಮಾತ್ಮನಿಗೆ ನೇಮದಿಂದ ಅರ್ಚಿಸಿದಾಗ ಆಗ ಪರಮಾತ್ಮ ಅವರ ಎಲ್ಲ ಅಭಿಷ್ಟಗಳನ್ನ ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾನೆ.
ತುಳಸಿಯ ಕಾಷ್ಟವನ್ನು ತಂದು ಗಂಧವನ್ನು ಮಾಡಿ ಆ ಗಂಧವನ್ನು ಕೃಷ್ಣಗೆ ಅರ್ಪಿಸಿ ಅದನ್ನು ಭಕ್ತಿಯಿಂದ ಲೇಪನ ಮಾಡಿಕೊಂಡರೆ ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ. ಅಷ್ಟೇ ಅಲ್ಲ, ವೈಕುಂಠವನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ, ಸರ್ವ ಸೌಭಾಗ್ಯಗಳನ್ನು ಕೊಡ್ತಾನೆ. ಕರ್ಣದಲ್ಲಿ ಗಂಡಸರು ಒಂದು ದಳ ತುಳಸಿ ಪೂಜೆ ಮಾಡಿದ ಮೇಲೆ ಒಂದು ದಳ ತುಳಸಿಯನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಒಂದು ದಳವನ್ನೊಂದು ಕರ್ಣದಲ್ಲಿಟ್ಟರೆ ಧನ್ಯರ ಮಾಡುವ ದಯವಂತೆಗೆ ಮಂಗಳವಾಗಲಿ ಅಂತ ಹೇಳ್ತಾರೆ. ಸರಸಿ ಜನಾಭನ ಸಲುಗೆಯ ರಾಣಿಗೆ ಶರಣ ಜನರ ಪೊರೆವ ಸದ್ಗುಣೆಗೆ ತಿರುಪತಿ ನೀನ ಶ್ರೀ ಪುರಂದರ ವಿಠಲ ಚರಣ ಸೇವಕಳಾದ ಚಿನ್ಮಯ. ಸರಸಿ ಜನಾಭನಾಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮನ ರಾಣಿಯಾಗಿದ್ದಾಳು. ಯಾರು ಅವಳಿಗೆ ಶರಣು ಹೋಗ್ತಾರೆಯೋ ಅಂಥವರನ್ನು ರಕ್ಷಣೆ ಮಾಡ್ತಾಳೆ. ಅಂತಹ ಸದ್ಗುಣಶೀಲಲಾಗಿರುವಂತಹ ತಿರುಪತಿ ನಿಲಯ ವೆಂಕಟೇಶ ದೇವರ ಚರಣ ಸೇವಕಳಾಗಿರುವಂತಹ ಚಿನ್ಮಯಳಾಗಿರುವಂತಹ ತುಳಸಿ ದೇವಿಯೇ, ನಾನು ನಿನ್ನ ನಮಸ್ಕಾರ ಮಾಡ್ತೇನಮ್ಮ, ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳ್ತಾರೆ. ಒಂದಲ್ಲ ಎರಡಲ್ಲ, ಒಂದು ಪೂರ್ತಿ ಪುಸ್ತಕವೇ ಆಕೆಯ ಮಹಿಮೆಯಿಂದ ತುಂಬಿದೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಆಕೆಗೆ ಇದು ಮಾಡಬೇಕು. ಆಕೆ ಹೇಳ್ತಮ್ಮ, ನಿನಗೆ ನಮಸ್ಕಾರ ಮಾಡ್ತೀನಿ, ನನ್ನ ಕುಮತಿಯನ್ನು ನನ್ನ ಕೆಟ್ಟ ಗುಣ ತುಂಬಿದ ಅದನ್ನು ಪರಿಹಾರ ಮಾಡಮ್ಮ. ಅಮಿತ ಮಹಿಮಳಾಗಿರುವಂತಹ ಸದ್ಗುಣ ಪೂರ್ಣಳಾಗಿರುವಂತಹ ಕಮಲದಂತಹ ಕಣ್ಣುಳ್ಳಂತಹ ಮಧುಸೂದನ ಅರಸಿಯಾಗಿರುವಂತಹ ಹೇ ಲಕ್ಷ್ಮೀದೇವಿ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ, ನನಗೆ ಅನುಗ್ರಹ ಮಾಡಮ್ಮ. ಯಾರು ಭಕ್ತಿಯಿಂದ ಶ್ರೀಕೃಷ್ಣ ಸಹಿತ ತುಳಸಿ ದೇವಿಗೆ ನಮಸ್ಕಾರ ಮಾಡ್ತಾರೆಯೋ ಅವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ತುಳಸಿ ದೇವಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಅಮ್ಮ, ನನ್ನ ಹೀನತೆಗಳನ್ನು ಎಣಿಸ್ಬೇಡಮ್ಮ, ನನ್ನ ಮೇಲೆ ಅನುಗ್ರಹ ಮಾಡಿ ಯಾವಾಗಲೂ ಸರ್ವದಾ ಪ್ರಾಣೇಶ ವಿಠ್ಠಲನ ಧ್ಯಾನದೊಳೆರಿಸೋ. ಯಾವಾಗಲೂ ನನ್ನ ಮನಸ್ಸು ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಧ್ಯಾನದಲ್ಲೇ ಇರಬೇಕು. ಆ ರೀತಿ ನನ್ನ ಮೇಲೆ ಅನುಗ್ರಹ ಮಾಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ಮಾಡಿದಾಗ ಆ ತುಳಸಿ ದೇವಿಯ ಅನುಗ್ರಹವೂ ಆಗುತ್ತೆ, ಪರಮಾತ್ಮನ ಅನುಗ್ರಹವೂ ಆಗುತ್ತೆ. ಇಷ್ಟು ಹೇಳಿ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತಾ ಇದ್ದೇನೆ ತುಳಸಿಯ ಮಹಿಮೆಯನ್ನು. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.